2026ರಲ್ಲಿ ಕನ್ಯಾ ರಾಶಿಯವರ ಜೊತೆ ದೇವರೇ ನಿಂತುಕೊಂಡಿದ್ದಾರೆ. ಈ ವರ್ಷ ನಿಮಗೆ ಬಂಧು ಮಿತ್ರರಿಂದ ಪ್ರಶಂಸೆ ದೊರೆಯುತ್ತೆ. ಉತ್ತಮ ಬುದ್ಧಿಶಕ್ತಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಯಾರ್ಯಾರು ವಿವಾಹಕ್ಕೆ ಹಂಬಲಿಸ್ತಾ ಇದ್ದೀರೋ ವಿವಾಹವಾಗುವಂತಹ ಯೋಗವು ಕೂಡ ಕಂಡು ಬರ್ತಿದೆ. ಸಪ್ತಮ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಹಣ ಬಂದರೂ ಕನ್ಯಾ ರಾಶಿಯವರಿಗೆ ಉಳಿಯೋದಿಲ್ಲ. ಬಡ್ಡಿ ಕಟ್ಟೋದೇ ಹೆಚ್ಚಾಗುತ್ತೆ. ಜೂನ್, ಜುಲೈ, ಆಗಸ್ಟ್ನಲ್ಲಿ ನಿಮ್ಮ ಆರ್ಥಿಕ ಅಭಿವೃದ್ಧಿಯಾಗುತ್ತೆ. ಋಣ ವಿಮೋಚನೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಅಧಿಕ ಧನಲಾಭ ಬಂದಾಗ ಸ್ವಲ್ಪ ಉಳಿತಾಯದ ಬಗ್ಗೆ ಗಮನ ಕೊಡಿ. ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಪರರ ತಪ್ಪಿನಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ. ವಿವಾದಾತ್ಮಕ ವಿಷಯಗಳಿಂದ ದೂರ ಇರುವ ಕೆಲಸ ಮಾಡಿ. ಈ ವರ್ಷ ನೀವು ಆಭರಣ ಖರೀದಿ ಮಾಡ್ತೀರಾ. ನಂಬಿದ್ದ ಜನರಿಂದ ಮೋಸ ಹೋಗ್ತೀರಾ. ಸ್ವಲ್ಪ ಎಚ್ಚರದಿಂದ ಇರಿ. ಏಕಾದಶ ಸ್ಥಾನದಲ್ಲಿ ಗುರು ಇರೋದ್ರಿಂದ ಏನೇ ಆದರೂ ಜಯಿಸಿಕೊಂಡು ಬರೋ ಶಕ್ತಿಯನ್ನ ನೀಡ್ತಾರೆ. ದೈವ ಶಕ್ತಿಯನ್ನ ನಂಬಿ, ದೇವರನ್ನು ನಂಬಿ ಕೆಟ್ಟವರಿಲ್ಲ. ಕುಟುಂಬದವರಿಂದ ಧನ ಸಹಾಯವಾಗುತ್ತೆ. ಒಳ್ಳೆಯ ಪ್ರಭಾವಿ ವ್ಯಕ್ತಿ ನಿಮ್ಮ ಸಹಾಯಕ್ಕೆ ಬರ್ತಾರೆ. ನಿಮ್ಮ ಆಗು ಹೋಗುಗಳನ್ನು ನೋಡಿಕೊಳ್ತಾರೆ. ಯಾರು ಭೂಮಿಯನ್ನು ನಂಬಿಕೊಂಡು ಬದುಕ್ತಾ ಇದ್ದೀರೋ ಅವರಿಗೆ ಅನುಕೂಲ ಹೆಚ್ಚಾಗುತ್ತೆ. ಈ ವರ್ಷ ನಿಮಗೆ ಬರೋ ಕಷ್ಟಗಳ ನಿವಾರಣೆಗೆ ನೀವು ಪ್ರತಿದಿನ 12 ಬಾರಿ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ. ಮತ್ತಿಕೆರೆ ಜೆಬಿ ಪಾರ್ಕ್ ಬಳಿ ಒಂದು 30-40 ಪ್ರೀಮಿಯಂ ರೆಸಿಡೆನ್ಷಿಯಲ್ ಏಕಾಂತ ಸೈಟ್ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ 9008100449.